ಬಜೆಟ್ ನಲ್ಲಿ ಕರಾವಳಿ ಭಾಗಕ್ಕೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡಕ್ಕೆ, ನಮಗೆ ಕರಾವಳಿ ಜಿಲ್ಲೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಜೆಟ್ ನಲ್ಲಿ ನಮಗೆ ಅನುದಾನಗಳನ್ನು ಕೊಡ್ಲಿಲ್ಲ ಅಧ್ಯಕ್ಷರೇ. ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ಹೇಳಿ ನಮ್ಮ ಜಿಲ್ಲೆಯ ಜನ ಇವತ್ತು ಭಾವಿಸ್ತಾ ಇದ್ದಾರೆ. ಕರಾವಳಿ ಜಿಲ್ಲೆ, ನಾವು ಇಡೀ ಕರ್ನಾಟಕದ ರೆವೆನ್ಯೂ ಎಷ್ಟು ಬರ್ತಾ ಇದೆ ಅಂತ ನೋಡಿದ್ರೆ ನಾವು ಸೆಕೆಂಡ್ ಹೈಯೆಸ್ಟ್ GST ಪೇಯರ್ ಇನ್ ಕರ್ನಾಟಕ ಮಂಗಳೂರು ಇದೆ, ಉಡುಪಿ ಇದೆ, ಉತ್ತರ ಕನ್ನಡ ಇದೆ. ನಮ್ಮ ಜಿಲ್ಲೆಯ ಜನ ಏನ್ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಬಜೆಟ್ ನೋಡಿದ ನಂತರ ಜನ ಇವತ್ತು ಕೇಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆಗೆ ವಸತಿ ಇಲಾಖೆಯಿಂದ ಯಾವುದೇ ಒಂದು ಪಂಚಾಯತ್ಗಳಿಗೆ ಮನೆ ಬಂದಿಲ್ಲ. ನಮ್ಮ ಜಿಲ್ಲೆಗೆ ಒಂದು ಹೈಯೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಮಳೆ ಬರ್ತಾ ಇದೆ, ನಿಮ್ಗೆ ಗೊತ್ತಿದೆ ಅಧ್ಯಕ್ಷರೇ. ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಇವತ್ತು ಸರ್ಕಾರದಿಂದ ನಮಗೆ ಅನುದಾನಗಳಿಲ್ಲ. ಅರಣ್ಯ ಇಲಾಖೆಯಿಂದ ನಮಗೆ ಒಂದು 94C ಇರಬಹುದು, ಅಕ್ರಮ ಸಕ್ರಮಗಳಿರಬಹುದು, ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ನಿವೇಶನವನ್ನು ಪಡ್ಕೊಳ್ಬೇಕಾದ್ರೂ ಅರಣ್ಯ ಇಲಾಖೆಯಿಂದ ಸಾವಿರಾರು ಕಾನೂನುಗಳ ಅಡೆತಡೆಗಳನ್ನು ಎದುರಿಸ್ತಿರ್ತಕ್ಕಂಥ ಜಿಲ್ಲೆ ನಮ್ದು. ಅಕ್ರಮ ಸಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಹಿಂದೆ ಇದ್ದಂತ ಕಾನೂನನ್ನು ಬದಲಾವಣೆ ಮಾಡಿದ್ದ ಕಾರಣಕ್ಕೋಸ್ಕರ ಇವತ್ತು ಅರ್ಜಿ ಹಾಕಿರ್ತಕ್ಕಂಥ ಆ ಕೃಷಿಕರಿಗೆ ಇವತ್ತು ಅಕ್ರಮ ಸಕ್ರಮ ಮಂಜೂರಾತಿ ಮಾಡದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಪ್ರಾಯಶಃ ಇವತ್ತು ಈ ಜಿಲ್ಲೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕಕ್ಕೆ ಸಮುದ್ರದ ದಡ ಇರ್ತಕ್ಕಂಥ ನಮ್ಮ 3 ಜಿಲ್ಲೆಗಳು ಇವತ್ತು ಟೂರಿಸಂ ದೃಷ್ಟಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಟೂರಿಸಂ ದೃಷ್ಟಿಯಿಂದ ಡೆವಲಪ್ಮೆಂಟ್ ಗೆ ದುಡ್ಡು ಕೊಡ್ತಾ ಇಲ್ಲ. ಇವತ್ತು ನಾವು ಗೋವಾಕ್ಕೆ ಟೂರಿಸಂಗೆ ಎಷ್ಟೋ ಇಡೀ ದೇಶದ ಜನ ಬರ್ತಾರೆ, ಅದನ್ನು ಮೀರಿಸಬಲ್ಲಂತಹ ಟೂರಿಸಂ ಸ್ಪಾಟ್ ಇರ್ತಕ್ಕಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಉದಾಹರಣೆ ಹೇಳಬೇಕಾದ್ರೆ ಸಸಿಹಿತ್ಲು ಬೀಚ್ ಇಡೀ ದೇಶದ ಜಗತ್ತಿನಲ್ಲಿ ಅತ್ಯಂತ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸರ್ಫಿಂಗ್ ಪ್ಲೇಸ್ ಇರ್ತಕ್ಕಂಥ ಸಮುದ್ರ ತೀರ. ಆದ್ರೆ ಡೆವಲಪ್ಮೆಂಟ್ ಗೆ ಸರ್ಕಾರ ಅದಕ್ಕೆ ಟೂರಿಸಂ ಡೆವಲಪ್ಮೆಂಟ್ ಗೆ ಅದಕ್ಕೆ ಅನುದಾನಗಳನ್ನು ಕೊಡ್ತೀರಾ, ಅದ್ರ ಬಗ್ಗೆ ಏನು ಯೋಚನೆಯನ್ನು ಮಾಡ್ತಾ ಇಲ್ಲ. ಇವತ್ತು ಟೂರಿಸಂ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 3 ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಒಂದು 25ಕ್ಕಿಂತ ಹೆಚ್ಚು ಫಾಲ್ಸ್ ಇದೆ. ಜೋಗ್ ಜಲಪಾತದ ರೀತಿಯಲ್ಲಿ ಇರ್ತಕ್ಕಂಥ ಫಾಲ್ಸ್ ಗಳು ನಮ್ಮ ಈ 3 ಜಿಲ್ಲೆಯಲ್ಲಿದೆ. ಆದ್ರೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಸರ್ಕಾರ, ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇಲ್ಲ. ಪ್ರಾಯಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಟೆಂಪಲ್ ಟೂರಿಸಂ ಇಡೀ ರಾಜ್ಯದ ಯಾವುದೇ ಒಂದು ಜಿಲ್ಲೆಯಲ್ಲಿಲ್ಲ. ಅದು ಧರ್ಮಸ್ಥಳ ಇರಬಹುದು, ಕುಕ್ಕೆ ಸುಬ್ರಹ್ಮಣ್ಯ ಇರಬಹುದು, ಕಟೀಲ್ ಇರಬಹುದು, ಕೊಲ್ಲೂರು ಇರಬಹುದು, ಉಡುಪಿ ಇರಬಹುದು. ಪ್ರಾಯಶಃ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆಗೆ ಪ್ರತಿನಿತ್ಯ ಬರ್ತಕ್ಕಂಥ ಏನು ಟೆಂಪಲ್ ಟೂರಿಸಂ ಭಕ್ತರು ಬರ್ತಾರೆ ಅವರನ್ನು ಡೈವರ್ಟ್ ಮಾಡಿ ಟೂರಿಸಂ ಡೆವಲಪ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ರೀತಿಯಾಗಿರ್ತ ಪ್ಲಾನಿಂಗ್ ಇಲ್ಲ ಅಧ್ಯಕ್ಷರೇ. ನಾಳೆ ನಮ್ಮ ಜಿಲ್ಲೆಯ ಜನ ಇವತ್ತು ಅತ್ಯಂತ ಹೆಚ್ಚು ಬೆಂಗಳೂರಿನಲ್ಲಿ ಬಂದು ಉದ್ಯೋಗಕ್ಕೆ ಬರುವುದರ ಹೊರತಾಗಿ ನಮ್ಮ ಟೂರಿಸಂ ಡೆವಲಪ್ ಆದ್ರೆ ನಮ್ಮ ಯುವಕರಿಗೆ ಅಲ್ಲೇ ಉದ್ಯೋಗಾವಕಾಶಗಳು ಸಿಗ್ತದೆ. ಆ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನಾದ್ರೂ ಸರ್ಕಾರ ಯೋಜನೆ ಮಾಡಬೇಕಲ್ಲ. ಅನುದಾನಗಳನ್ನು ಕೊಡೋದು ಬಿಡಿ, ಅಟ್ಲೀಸ್ಟ್ ಟೂರಿಸಂ ಡಿಪಾರ್ಟ್ಮೆಂಟ್ ನಲ್ಲಿ ಮುಂದಿನ 25 ವರ್ಷದ ನಂತರ ಈ ಜಿಲ್ಲೆಯನ್ನು ಟೂರಿಸಂ ಹಬ್ ಆಗಿ ಮಾಡತಕ್ಕಂಥ ದೃಷ್ಟಿಯಲ್ಲಿ ಏನು ಯೋಜನೆ ಮಾಡಿದ್ದಾರೆ, ಈ ರೀತಿಯಾದರೂ ಯೋಚನೆ ಮಾಡಬೇಕು. ಇವತ್ತು ಹೆಲ್ತ್ ಟೂರಿಸಂ ಇಡೀ 2 ಜಿಲ್ಲೆಗಳಲ್ಲಿ ನಮ್ದು 13-14 ಮೆಡಿಕಲ್ ಕಾಲೇಜುಗಳಿದೆ. ಮೆಡಿಕಲ್ ಕಾಲೇಜುಗಳಿಗೆ ಇಡೀ ನಮ್ಮ ಕರ್ನಾಟಕದ ಒಂದು 7-8 ಜಿಲ್ಲೆಯಿಂದ ಪೇಷಂಟ್ ಬರ್ತಾರೆ, ಕಾಸರಗೋಡು ಜಿಲ್ಲೆಯಿಂದ ಪೇಷಂಟ್ ಬರ್ತಾರೆ. ಅಟ್ ಲೀಸ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಹೆಲ್ತ್ ಟೂರಿಸಂಗೆ ಏನು ಪ್ಲಾನ್ ಮುಂದಿನ 25 ವರ್ಷಕ್ಕೆ, ಈ ಯೋಚನೆಗಳು ಸರ್ಕಾರ ಇವತ್ತು ಮಾಡ್ತಾ ಇಲ್ಲ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನ ಕೊಡ್ತಾ ಇಲ್ಲ. ಪ್ರಾಯಶಃ ನಾನು KKRDB ಬಗ್ಗೆ ನಾನು ಮಾತಾಡೋದಿಲ್ಲ, ಆದ್ರೆ KKRDBಗೆ ಪ್ರತಿ ವರ್ಷ 4,000 ಕೋಟಿಯನ್ನು ಪ್ರಿಯಾಂಕ್ ಖರ್ಗೆ ಅವರು ಕೊಡ್ತಾ ಇದ್ದೀರಿ, 5,000 ಕೋಟಿ ಕೊಡ್ತಾ ಇದ್ದೀರಿ. ಆದ್ರೆ ನಾವೇನ್ ತಪ್ಪು ಮಾಡಿದೀವಿ? ನಾವು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ವರ್ಷಕ್ಕೆ 10 ಕೋಟಿ, ಒಂದು ವರ್ಷಕ್ಕೆ 100 ಕೋಟಿಗೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಜನ ನಾವೇನ್ ತಪ್ಪು ಮಾಡಿದೀವಿ ಅನ್ನುವಂಥದ್ದನ್ನು ನಾವು ಈ ಬಜೆಟ್ ಓದಿದ ನಂತರ ನಾವು ಅರ್ಥ ಮಾಡ್ಕೊಳ್ಬೇಕು. ಜಿಲ್ಲೆಯ ಜನ ಕೇಳ್ತಾ ಇರ್ತಕ್ಕಂಥದ್ದು.